ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ ಯಾಕೋ ಪ್ರಾಣಿ ಏನೋ ಹುಡುಕ್ತಾ ಇದ್ಯಾ? ಅದಕ್ಕೆ ಸಾಮಾನ್ಯವಾಗಿ ಹೆಣ್ಮಕ್ಳು ಕೂಗ್ಕೊಳ್ಳೋದು ಹಲ್ಲಿ ಜಿರಳೆ ಕಂಡಾಗ, ಅದಕ್ಕೆ ಎಲ್ಲಿ ಸೇರ್ಕೊಂಡಿದ್ದೆ ಅಂತ ಹುಡುಕ್ತಿದ್ದೆ. ಭಾರತಿ ಯಾಕಮ್ಮ ಕೂಗ್ದೆ? ಮಾವ, ನಾನೊಂದ್ ಸಕ್ಕದಾಗಿರೋ ನಗೆ ಹನಿ ಬರ್ತಿದ್ದೀನಿ. ಅದನ್ನೇನಾದ್ರೂ ನೀವ್ ಕೇಳಿದ್ರೆ ಬಿದ್ದು 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 ನಗ್ತೀರಾ. ಹೌದಾ? ಹಾಗಾದ್ರೆ ಇವಾಗ ಹೇಳಮ್ಮ. ಯಾಕೆ ಮಾವ ಕುತ್ಕೊಂಡ್ಬಿಟ್ರಿ? ನೀನೇ ಹೇಳ್ದೆ ಬಿದ್ದು ಬಿದ್ದು ನಗ್ತೀವಿ ಅಂತ. ಬಿದ್ದು ಬಿದ್ದು ಯಾಕೆ ನಗ್ಬೇಕು? ಆರಾಮಾಗಿ ಕೂತ್ಕೊಂಡು ನಗೋಣ ಅಂತ. ಏನೋ ಒಂದ್ ಮಾತ್ ಹೇಳ್ದೆ. ಲೇ, ಬರೀ ಬಿಲ್ಡಪ್ ಆಯ್ತು ಕಣೆ. ಅದೇನ್ ಬರ್ದಿದ್ಯಾ ಅಂತ ಓದ್ ಹೇಳೆ. ಹುಡುಗ ಲೈಫ್ ಅನ್ನೋ ಕ್ರಿಕೆಟ್ ನಲ್ಲಿ ಲವ್ ಅನ್ನೋ ಬಾಲ್ ಎಸೆದು ಹುಡುಗಿ ಅನ್ನೋ ವಿಕೆಟ್ ಪಡೆದ. ಬಾ ಹೇಳ್ರಪ್ಪ. ವಾವ ಅಂತ ಹೇಳ್ಬೇಕಾ? ಹುಡುಗ ಲೈಫ್ ಅನ್ನೋ ಕ್ರಿಕೆಟ್ ನಲ್ಲಿ ಲವ್ ಅನ್ನೋ ಬಾಲ್ ಎಸೆದು ಹುಡುಗಿ ಅನ್ನೋ ವಿಕೆಟ್ ಪಡೆದ. ಇಲ್ಲಿ ಹೇಳ್ಬೇಡ. ಆದ್ರೆ ಹುಡುಗಿ ಅಪ್ಪ ನೋ ಬಾಲ್ ಅಂದ. ಹೇಗಿತ್ತು? ಅಯ್ಯ ಮೂದೇವಿ, ಈ ಜೋಕು 2010 ನನ್ನ ಮೊಬೈಲ್ಗೆ ಮೆಸೇಜ್ ಬಂದಿತ್ತು. ನಮಸ್ಕಾರ ಸಿಂಗಾರಮ್ಮನವ್ರಿಗೆ. ಓಹೋ, 3 ಕಾಸಿನ ಮಂತ್ರಿ ಮಹಾದೇವಪ್ಪನವರು ಮನೆಗೆ ರಾಜಕೀಯದವ್ರು ಕಾಲಿಟ್ರು, ಇನ್ನು ಮುಗೀತು. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಹಾಲು, ಕಾಫಿ, ಟೀ, ಜ್ಯೂಸ್ ಏನು ಕುಡಿಯಲ್ಲಲ್ವಾ? ನೀವು ಕೊಟ್ಟರು ಕುಡಿಯಲ್ಲ. ಏನು ಮಂತ್ರಿಗಳು ಇಲ್ಲಿವರೆಗೂ ದಯಮಾಡಿದ್ದೀರಾ? ಸಕ್ಕರೆ ಇರೋ ಕಡೆ ಇರುವೆಗಳು ಮುತ್ತೋ ಸಹಜ ತಾನೆ. ಅದು ನಿಜಾನೆ. ಯಾರು ಸಕ್ಕರೆ ಯಾರು ಇರುವೆ? ನಿಮ್ ಹೆಂಡತಿನೇ ಸಕ್ಕರೆ, ನಮ್ ಸಾಹೇಬ್ರೆ ಇರುವೆ. ಅವ್ನ ಮಾತಿನ ಅರ್ಥ ಅದಲ್ಲಮ್ಮ. ಸರಿಯಾಗಿ ಮಾತಾಡೋ ಕತ್ತೆ. ಅದು ಏನು ಇಲ್ಲ. ಹಾಗಾದ್ರೆ ನೀವು ಹೊರಡ್ರಿ, ನಮ್ಗೆ ತುಂಬಾ ಕೆಲಸ ಇದೆ. ಏನು ಇಲ್ಲ ಅಂದ್ರೆ ಏನೋ ಇದೆ ಅಂತ ಅರ್ಥ. ರೀ, ನಿಮ್ ಊರ್ ಪಾಕಿಸ್ತಾನನಾ? ಯಾಕೆ ಮತ್ತೆ ಎಲ್ಲ ಉಲ್ಟಾನೇ ಮಾತಾಡ್ತಿದ್ದೀರಿ. ಈಗ ನೇರವಾಗಿ ಮಾತಾಡ್ತೀನಪ್ಪ. ನೋಡಿ ಸಿಂಗಾರಮ್ಮನವ್ರೆ, ಎಲೆಕ್ಷನ್ ಹತ್ರ ಬರ್ತಾ ಇದೆ. ಈ ಬಿಕಾರಿಪುರ ಕ್ಷೇತ್ರದಿಂದ MLA ಕ್ಯಾಂಡಿಡೇಟ್ ಆಗಿ ನಿಮ್ಮನ್ನೇ ನಿಲ್ಲಿಸಬೇಕು ಅಂತ ನಮ್ಮ ಪಕ್ಷ ಡಿಸೈಡ್ ಮಾಡಿದೆ. ಹಾಗಾದ್ರೆ ನಿಮ್ ಪಕ್ಷಕ್ಕೆ ಫಿಕ್ಸ್. ಏನು ಚಂಬು ಮುಚ್ಚೆ ಬಾಯಿ. ಅಯ್ಯೋ, ನನ್ನ ಕೈಯಲ್ಲಿ ನಂಬಕ್ಕೆ ಆಗ್ತಿಲ್ಲ. ನಾನು CM ಆಗ್ಬೇಕು ಅನ್ನೋ ಆಸೆ ದಿನದಿಂದ ದಿನಕ್ಕೆ ಹತ್ರನೇ ಬರ್ತಾ ಇದೆ. ಅಲ್ಲ ಸರ್, ನನ್ಗೊಂದು ಡೌಟು. ನಮ್ಮ ಏರಿಯಾದಲ್ಲಿ ನಮ್ಮ ಅತ್ತೆಗಿಂತ ಬುದ್ಧಿವಂತ ಮಹಿಳೆಯರು ಬೇಕಾದಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಬಿಟ್ಟು ಇವಮ್ಮನ್ ಯಾಕೆ ಸೆಲೆಕ್ಟ್ ಮಾಡಿದೀರಾ? ಗುಳ್ಳನರಿ, ನಿನಗೇಕೆ ಹೊಟ್ಟೆ ಉರಿ? ಹೇಳಿ ಬಿಡಿಮ್ಮ, ಏನೋ ಕುತೂಹಲ ಕೇಳ್ತಾ ಇದ್ದಾರೆ. ನೋಡಮ್ಮ, ರಾಜಕಾರಣಕ್ಕೆ ಬುದ್ಧಿವಂತರು ಬೇಕಾಗಿಲ್ಲ. ಸರ್, ನೀವು ನಿಜವಾಗ್ಲೂ ತುಂಬಾ ಗ್ರೇಟ್ ಸರ್. ಯಾಕಪ್ಪ? ಎಷ್ಟು ಪ್ರಾಮಾಣಿಕವಾಗಿ ನಿಮ್ಮನ್ನ ನೀವು ದಡ್ರು ಅಂತ ಒಪ್ಕೊಂಡ್ರಿ. ಸಾರ್, ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ನಿಮ್ಗಿರೋ 1/4 kg ಮರ್ಯಾದೆನೂ ತೆಗೆದಾಕ್ಬಿಡ್ತಾರೆ. ಬೇಗ ಮುಗಿಸಿ ಸರ್, ಹೊರಡೋಣ. ಸಿಂಗಾರಮ್ಮನವರೇ, ಎಲೆಕ್ಷನ್ಗೆ ಏನೇನು ಬೇಕೋ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳಿ. ಅರ್ಜೆಂಟ್ ಆಗಿ 4 ಜನ ವಿಧೇಯರಿಗೆ ಮದುವೆ ಮಾಡಿಸ್ಬೇಕಾಗಿದೆ. ಬರ್ತೀನಿ. ನಮಸ್ಕಾರ. ನಮಸ್ಕಾರ. ಮದುವೆ ಮಾಡಿಸ್ತಾರೋ ಇಲ್ಲ ಇವರೇ ಮಾಡ್ಕೋತಾರೋ? ಮಂಗನ್ ಕೈಗೆ ಮಾಣಿಕ್ಯ ಕೊಟ್ಟಿದ್ದಾರೆ. ಅದ್ ಏನ್ ಮಾಡುತ್ತೋ ಏನೋ, ದೇವ್ರಿಗೆ ಗೊತ್ತು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ. ನಿಮಗ್ ಸೀರೆನೆ ಬೇಕು ಬಿಡಿ. ಅಮ್ಮರೇ, ಊಟ ತಂದಿದ್ದೀನಿ, ಊಟ ಮಾಡಿ. ಲೇ ಮಾಯಾ, ಯಾಕೆ ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ? ಯಾರಿಗೂ ಊಟ ಬೇಡ ಅಂತ? ಅಮ್ಮೋರೆ, ನಾಚಿಕೆ ಮಾನ ಮರ್ಯಾದೆ ಪ್ರಾಣ ಬೇಕಾದ್ರೂ ಬಿಡ್ತಾರೆ. ನಿಮ್ಮನೆ ಜನಗಳು ಊಟ ಮಾತ್ರ ಬಿಡಲ್ಲ. ಅವ್ರು ತಿಂದು ಮಿಕ್ಕಿದ್ದನ್ನೇ ನಿಮ್ಗೂ ತಂದಿದ್ದೀನಿ, ಊಟ ಮಾಡಿ. ಅವರೆಲ್ಲ ಊಟ ಮಾಡಿ ಆಗಿದ್ಯಾ? ನನ್ನ ಬಿಟ್ಟು ಯಾವ್ದು ಊಟ ಮಾಡಿದ್ರು ಅವರು? ರಾಜಕೀಯ ಅಂದ್ರೆ ಹೊಲ್ಸಂತೆ. ನೀವು MLA ಆಗೋದು ಅವ್ರಿಗೆ ಇಷ್ಟ ಇಲ್ವಂತೆ. ಅಷ್ಟೇ ಯಾಕೆ, ನಿಮ್ ಜೊತೆ ಕುತ್ಕೊಳ್ಳೋದಕ್ಕೂ ಅವ್ರಿಗೆ ನಾಚಿಕೆ ಆಗುತ್ತಂತೆ ಅಮ್ಮೋರೆ. ಲೇ ಮಾಯಾ, ನನಗೆ ನಾಯಿ ಅಂದ್ರೆ ಪಂಚ ಪ್ರಾಣ ಕಣೆ. ಆದ್ರೆ ಆ ನಾಯಿನ ನಾನ್ ಸಾಕಿದ್ರೆ ದಿನಾ ಅದನ್ನ ಸ್ನಾನ ಮಾಡಿಸ್ಬೇಕು, ವಾಕಿಂಗು ನಾನೇ ಕರ್ಕೊಂಡು ಹೋಗ್ಬೇಕು, ಗಲೀಜು ಮಾಡಿದ್ರು ನಾನೇ ಬಾಚಬೇಕು. ಇಷ್ಟೆಲ್ಲ ನಾನೇ ಮಾಡ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಆ ನಾಯಿ ಬದಲು ನಾನು ಇವುಗಳನ್ನ ಸಾಕಿದೀನಿ. ಈ ನಾಯಿಗಳು ಮತ್ತೆ ಯಾರೇ ಕೇಳ್ತಾರೆ? 3-6 ಆಗ್ಲಿ 6-3
ಆಗ್ಲಿ ನಾನು ಎಲೆಕ್ಷನ್ಗೆ ನಿಲ್ತೀನಿ ಗೆದ್ದೆ ಕಣೆ. ಅಯ್ಯೋ ಅಮ್ಮೋರೆ, ನಿಮ್ದದು ನಾಲ್ಗೆ ಅಲ್ಲ, ಯಕ್ಕಡ ಅಲ್ಲ ನಾಲ್ಗೆ. ಅಮ್ಮೋರೆ, ಮಾತು ಅಂದ್ರೆ ಇದು. ನೀವು MLA ಆಗೋದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ನಂದು ಮಾತ್ರ ಫುಲ್ ಸಪೋರ್ಟ್. ಮಾಯಾ ನಾನು ಎಲೆಕ್ಷನ್ ಅಲ್ಲಿ ಗೆಲ್ಲೇಬೇಕು ಅಂದ್ರೆ ಏನ್ ಮಾಡ್ಬೇಕೆ? ರೋಡಲ್ಲಿ ಹುಳಿ ವೇಷ ಹಾಕೊಂಡು ಡ್ಯಾನ್ಸ್ ಮಾಡ್ಬೇಕು. ಅಮ್ಮೋರೆ, ಕೂಲ್ ಕೂಲ್ ಕೂಲ್. ಅಮ್ಮೋರೆ, ನೀವೀಗ ಬರೀ ಸಿಂಗಾನಲ್ಲೋರ್ ಸಿಂಗಾರಿ ಅಲ್ಲ, ಭಾವಿ MLA. ಇಂಥ ಚಿಲ್ಲರೆ ವಿಷಯಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಎಲೆಕ್ಷನ್ ನಲ್ಲಿ ನಿಂತು ಗೆಲ್ಬೇಕು ಅಂದ್ರೆ ಮೊದ್ಲು ಜನಗಳನ್ನ ಹತ್ರ ಮಾಡ್ಕೋಬೇಕು. ಜನಗಳನ್ನ ಹತ್ರ ಮಾಡ್ಕೊಳ್ಳೋದಂದ್ರೆ ಯಾಕೆ? ರೋಡಲ್ಲೆಲ್ಲ ಹೋಗ್ತಾ ಇರ್ತಾರಲ್ಲ, ಅವ್ರನ್ನ ತಬ್ಕೊಳ್ಳೋದು. ಕೂಲ್ ಕೂಲ್ ಕೂಲ್. ನಾಯಿ ಬಗಳಿದ್ರೆ ದೇವಲೋಕ ಹಾಳಾಗುತ್ತೆ. ಇವಳೇನೋ ನಾಯಿ ಬಗಳುವಾಗ ದೇವಲೋಕ ನೋಡ್ಕೊಂಡ್ ಬಂದಿರೋಂಗ್ ಹೇಳ್ತಾಳೆ. ಮುಚ್ಚೆ ಬಾಯಿ. ಇರ್ಲಿ ಕೂಲ್ ಕೂಲ್ ಕೂಲ್. ಅಮ್ಮೋರೆ, ಜನಗಳಿಗೆ ಹತ್ರ ಆಗೋದು ಅಂದ್ರೆ ಜನಗಳು ತಮ್ಮ ಕಷ್ಟನ ಹೇಳ್ಕೊಂಡು ಮನೆ ಬಾಗ್ಲಿಗೆ ಬಂದಾಗ ಬರೀ ಕೈಯಲ್ಲಿ ಕಳಿಸಬಾರ್ದು. ಅವ್ರಿರೋ ಜಾಗನ ಹುಡಿಕೊಂಡು ಹೋಗಿ ಅವ್ರಿಗೆ ಸಹಾಯ ಮಾಡ್ಬೇಕು. ಆಗ ನೀವು ಬೇಡ ಅಂದ್ರು ಜನಗಳು ನಿಮ್ಮನ್ನು ಹುಡಿಕೊಂಡು ಬಂದು ಓಟ್ ಹಾಕ್ತಾರೆ. ಏನ್ ಮಾಡಿದ್ರೆ ಏಟ್ ಹಾಕ್ತಾರೆ. ಏನಿದು ಪ್ಯಾಂಟ್ ಶರ್ಟ್ ಹಾಕೊಂಡಿದ್ಯಾ? PS ಅಂದ್ರೆ ಪ್ಯಾಂಟ್ ಶರ್ಟ್ ಅಲ್ವೇ? PS ಅಂದ್ರೆ ಪರ್ಸನಲ್ ಸೆಕ್ರೆಟರಿ ಕಣೆ. ಸರಿ, ಇವತ್ತಿದು ಪ್ರೋಗ್ರಾಮ್ ಹೇಳು. ಮೇಡಮ್, ಇವತ್ತು ಬೆಳಿಗ್ಗೆ 10 ಗಂಟೆಗೆ ಫೇಸ್ಬುಕ್ ನಲ್ಲಿ ಯಾಮಾರಿ ನೊಂದವರೆಲ್ಲ ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಫೇಸ್ಬುಕ್ ನಿರಾಶ್ರಿತರ ಸಂಘ ಅಂತ. ಅದರ ಉದ್ಘಾಟನೆ ಕಾರ್ಯಕ್ರಮ. ಇನ್ನು 11 ಗಂಟೆಗೆ ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟ್ ಅವಾರ್ಡ್ ಫಂಕ್ಷನ್ ಇದೆ. ನಾನ್ ಚೀಫ್ ಗೆಸ್ಟ್ ಅಲ್ಲ, ಅಲ್ಲಿಗೆ ಚೀಫ್ ಗೆಸ್ಟ್ ಬರ್ತಾರೆ. ನೀವು ಅವಾರ್ಡ್ ಅನ್ನ ಅವ್ರಿಗೆ ತಗೊಂಡೋಗಿ ಕೊಟ್ರೆ ಅವರು ಆ ಅವಾರ್ಡ್ ಅನ್ನ ಅವ್ರಿಗೆ ಕೊಡ್ತಾರೆ. ಇನ್ನು ಮಧ್ಯಾಹ್ನ 2 ಗಂಟೆಗೆ ಮೊದಲು ಮೋರಿ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡಿ ಅನ್ನೋ ಯೋಜನೆ ಕೆಳಗೆ ಮೋರಿ ಕ್ಲೀನ್ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇನ್ನು ಇವತ್ತಿನ ಲಾಸ್ಟ್ ಪ್ರೋಗ್ರಾಮ್ ಸಂಜೆ 5 ಗಂಟೆಗೆ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಮಂಗಲ್ಯ ಕೊಡೋದಕ್ಕಲ್ಲ, ಉಂಡೋದವ್ರ ಎಲೆ ಎತ್ತೋದು. ಯಾಕೆ ಟಾಯ್ಲೆಟ್ ಕ್ಲೀನ್ ಮಾಡೋ ಕಾರ್ಯಕ್ರಮ ಯಾವ್ದು ಇಲ್ವೇ? ಅದು ಇದೆ. ನಾವು ವಾಪಸ್ ಮನೆಗೆ ಬರೋದ್ರೊಳಗಡೆ ಆ ಕೆಲಸನ ನೀನ್ ಮಾಡಿರ್ಬೇಕು. ಪರವಾಗಿಲ್ಲ ಬಿಡಿ, ನೀವು ಬೇರೆಯವ್ರ ಮನೆ ತೊಳೆದ್ರೆ ನಾವು ನಮ್ಮ ಮನೆ ತೊಳ್ಕೊತೀವಿ. ಅಮ್ಮೋರೆ, ಈ ಇಡೀ ಪ್ರಪಂಚನ ಬೆಳಗ್ತಾ ಇರೋದು 2 ಲೈಟ್. ಒಂದು ಸನ್ ಲೈಟ್, ಇನ್ನೊಂದು ಮೂನ್ ಲೈಟ್. ಆದ್ರೆ ನಮ್ಮ ಏರಿಯಾನ ಬೆಳಗ್ತಾ ಇರೋದು 3 ಲೈಟ್. 3 ಲೈಟಾ? ಯಾವ್ದೇ ಅದು? ನೀವೇ ಆ ಟ್ಯೂಬ್ ಲೈಟ್. ಅಂದ್ರೇನು ನಿನ್ ಮಾತಿನ ಅರ್ಥ? ಹಂಗಲ್ಲ ಅಮ್ಮೋರೆ, ಟ್ಯೂಬ್ ಲೈಟ್ ಹತ್ಕೊಳ್ಳೋದು ಲೇಟ್ ಆದ್ರೂ ಸಖತ್ ಪವರ್ ಕೊಡುತ್ತೆ. ನಮಸ್ಕಾರ. ವರ್ಲ್ಡ್ ಕಪ್ ಗೆದ್ಕೊಂಡ್ ಬನ್ನಿ. ಆಲ್ ದ ಬೆಸ್ಟ್. ಹಲೋ ಮೇಡಮ್, ನೀವು ಸೋನಿಯಾ ಗಾಂಧಿ, ಅವರು ಇಂಡಿಯಾ ಕ್ಯಾಪ್ಟನ್ ಧೋನಿ. ವರ್ಲ್ಡ್ ಕಪ್ ಗೆದ್ಕೊ ಅಂತ ಆಶೀರ್ವಾದ ಮಾಡ್ತಾವ್ರೆ. ಮತ್ತೇನೆ ಮಾಡೋದು? ಆ ಯಪ್ಪ ಗಬಕ್ಕಂತ ಬಂದು ಲಬಕ್ಕಂತ ಕಾಲು ಹಿಡ್ಕೊಂಡ್ಬಿಟ್ರೆ ಗಾಬ್ರಿಲಿ ಏನ್ ಹೇಳ್ಬೇಕು ಅಂತ ಗೊತ್ತಾಗದೆ ಬಾಯಿಗೆ ಬಂದದನ್ನ ಹೇಳ್ಬಿಟ್ಟೆ. ಅಯ್ಯೋ ಕರ್ಮ ಕಾಂಡ. ಅವ್ರನ್ನ ಎಬ್ಬಿಸಿ, ನೀವು ದೊಡ್ಡವರು, ಹೀಗೆಲ್ಲ ಕಾಲಿಗೆ ಬೀಳೋದು ಶ್ರೇಯಸ್ಸಲ್ಲ ಅಂತ ಒಂದು ಸಾಂಪ್ರದಾಯಿಕ ಡೈಲಾಗ್ ಹೊಡೀರಿ. ಸರಿ ಹೇಳಿ ಹಿರಿಯರೇ. ನಿಮ್ಮಂತ ಹಿರಿಯರು ನಮ್ಮಂತವ್ರ ಕಾಲಿಗೆ ಬೀಳ್ಬಾರ್ದು. ಅದು ನಮ್ ಶ್ರೇಯಸ್ಸಲ್ಲ. ಈ ಕಿತ್ತೋ ಡೈಲಾಗ್ ಹೇಳಕ್ಕೆ 1 ಗಂಟೆ ಬೇಕಾ? ಬಗ್ಗಿ ನನ್ ಬೆನ್ನೆಲ್ಲ ಬಿದ್ದೋಯ್ತು. ಕ್ಷಮಿಸಿ ಹಿರಿಯರೇ, ಅವರು ಈಗ ತಾನೇ ರಾಜಕೀಯಕ್ಕೆ ಕಾಲಿಡ್ತಾ ಇದ್ದಾರೆ. ಇಂಥ ಇಂಟರ್ನ್ಯಾಷನಲ್ ಡೌಗಳೆಲ್ಲ ಕಲ್ತಿಲ್ಲ, ಇನ್ ಮುಂದೆ ಕಲ್ತ್ಕೊಳ್ತಾರೆ. ಹೇಳಿ ಸರ್, ಏನ್ ನಿಮ್ಮ ಸಮಸ್ಯೆ? ನಾನೊಬ್ಬ ಸೆಕ್ಯೂರಿಟಿ ಗಾರ್ಡ್. ಅದು ನೋಡಿದ್ರೆ ಗೊತ್ತಾಗುತ್ತೆ. ಅದೇ ನಿಮ್ ಸಮಸ್ಯೆನಾ? ಇಲ್ಲಮ್ಮ, ಮತ್ತೆ ಪ್ರತಿದಿನ ನಾನು ಕೆಲ್ಸಕ್ಕೆ ಹೋಗೋ ರೂಟ್ ಬಸ್ ಅಲ್ಲಿ ಕೆಲವು ಪುಡಾರಿ ಹುಡುಗರು ಬಸ್ ಹತ್ತಾರೆ. ಬೇಕು ಅಂತಾನೆ ಸೀನಿಯರ್ ಸಿಟಿಜನ್ ಜಾಗದಲ್ಲಿ ಕುತ್ಕೋತಾರೆ. ಜಾಗ ಬಿಟ್ಟುಕೊಡಿ ಅಂದ್ರೆ ಜಗಳಕ್ಕೆ ಬರ್ತಾರೆ. ಸರ್ಕಾರದವರು ನಮ್ಮಂತವರಿಗೆ ಅಂತ ಮಾಡಿರೋ ಸೌಲಭ್ಯಗಳು ನಮಗೆ ಸಿಗ್ತಾ ಇಲ್ಲ. ನಿಮ್ಮಂತ ಸಮಾಜ ಸೇವಕರು ದಯವಿಟ್ಟು ನಮಗೆ ಸಹಾಯ ಮಾಡಬೇಕು. ನೀವು ಚಿಂತೆ ಮಾಡಬೇಡಿ ಹಿರಿಯರೇ, ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧರಾಗಿದ್ದೇವೆ. ಮಾಯಾ? ಓಕೆ ಮ್ಯಾಮ್. ತಗೊಳ್ಳಿ, ಇನ್ ಮುಂದೆ ನೀವು ಯಾವುದೇ ಬಸ್ ಹತ್ತಬೇಕಾದ್ರೂ ಜೊತೆಲಿ ಚೇರ್ನ ತಗೊಂಡೋಗಿ
ಯಾರು ನಿಮಗೆ ಸೀಟ್ ಕೊಡಲ್ಲ ಅಂತಾರೋ ಅವ್ರ ಪಕ್ಕಕ್ಕೆ ತೊಡೆ ತಟ್ಟಿ ಈ ಚೇರ್ ಹಾಕೊಂಡು ಕೂತ್ಕೊಳ್ಳಿ. ಇವ್ರು ಯಾರು ಗುರು? ಮೋಸ್ಟ್ಲಿ ಮದುವೆಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿರೋಳ್ನೆ ಜೊತೆಯಲ್ಲಿ ಕಳಿಸ್ತಾ ಇದ್ವು ಅನ್ಸುತ್ತೆ. ಅನ್ಯಾಯವಾಗಿ ಒಳ್ಳೆ ಚಾನ್ಸ್ ಮಿಸ್ ಆಯ್ತು. ಏನ್ ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನು ಇಲ್ಲಮ್ಮ, ನಾನು ನಿಮ್ಗೆ ಸೋಫಾ ಸೆಟ್ಟೆ ಕೊಡ್ಬೇಕು ಅಂತಿದ್ದೆ, ಆದ್ರೆ ಹೋಗೋವಾಗ ನಿಮ್ಗೆ ಹೊತ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಈ ಲೈಟ್ ವೇಟ್ ಚೇರ್ ಕೊಡ್ತಾ ಇದ್ದೀನಿ. ನೀನು ಮಕ್ಕ ಮುಚ್ಚ. ಸಿಂಗಾರಮ್ಮ, ನೀನ್ ಗ್ಯಾರಂಟಿ ಚೀಫ್ ಮಿನಿಸ್ಟರ್ ಆಗ್ತಿ ಕಣಮ್ಮ. ಸಿಂಗಾರಮ್ಮನಿಗೆ ಸಿಂಗಾರಮ್ಮನಿಗೆ ಸಿಂಗಾರಮ್ಮನಿಗೆ. ನೋಡ್ದೇನೆ, ಬರೇ ಒಂದು ಚೇರ್ ಕೊಟ್ಟಿದ್ದಕ್ಕೆ ಎಷ್ಟು ಖುಷಿಯಿಂದ ಹೋದವನು. ಹ್ಞೂ ಅಮ್ಮೋರೆ, ಚೇರ್ ಕೊಟ್ಟಿದ್ಕೆ ಖುಷಿಯಿಂದ ಹೋಗ್ಬಿಟ್ಟ. ಮುಂದೆ ಯಾರಾದ್ರೂ ಸಿಕ್ಬಿಟ್ರೆ ದೊಡ್ಡ ಬಕೆಟ್ ಕೊಟ್ಬಿಡುವ. ನೀನೇ ಇದೆಯಲ್ಲ. ಬಂಗಾರಿ ಬಂಗಾರಿ ಸಿಂಗಾರಿ ಬಂಗಾರಿ ಬಂಗಾರಿ ಸಿಂಗಾರಿ. ಸಿಂಗಾರಮ್ಮ ಸಿಂಗಾರಮ್ಮ ಸಿಂಗಾರಮ್ಮ. ಅದು ಸಿಂಗಾರಮ್ಮ ಅಲ್ಲ, ಸಿಂಗಾರಮ್ಮ. ಅದತ್ತ ನೀ ಯಾರಮ್ಮ? ತಲೆ ಕೂಬಿಡು, ಬಾಗಿಟ ಬೇಸ ಅಭ್ಯಾಸ ಇಲ್ಲ. ಬಾಲಾಗಿಲ್ಲ ಅಂದ್ರೆ ಬಾಲ್ ತಗೊಂಡು ಬಿಡ್ತೀನಿ ನೋಡು. ಸುಮ್ಮನಿರು. ನನ್ನ ಕ್ಷೇತ್ರದ ಪ್ರಜೆಗಳಂದ್ರೆ ನನಗೆ ಸ್ವಂತ ಮಕ್ಕಳಿದ್ದಾಗೆ. ಅವ್ರ ಮೇಲೆ ದೌರ್ಜನ್ಯ ನಡೆದ್ರೆ ನಾನು ಸುಮ್ಮನಿರಲ್ಲ. ಹಾಗಾದ್ರೆ ನಾವೆಲ್ಲ ಯಾರು? ನಾಯಿಗಳು. ಹಾಗಂತ ನಾನು ಹೇಳಿಲ್ಲ, ನಿಮ್ಮಮ್ಮನೇ ಹೇಳಿದ್ದು. ರೀ, ಪ್ರೂವ್ ಆಗೋಯ್ತು ಬಿಡ್ರಿ. ಏನೇ ಅದು ಪ್ರೂವ್ ಆಗಿದ್ದು? ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅನ್ನೋ ಗಾದೆ. ನಿನ್ನ ಆಮೇಲೆ ನೋಡ್ಕೋತೀನಿ ಕಣೆ. ಹೇಳಿ ಅಮ್ಮ, ಏನಮ್ಮ ನಿಮ್ಮ ಸಮಸ್ಯೆ? ಸಮಸ್ಯೆ ನಂದಲ್ಲ, ನನ್ ಮಗಳದು. ಹಾಗಾದ್ರೆ ನಿಮ್ ಮಗಳನ್ನ ಕಳಿಸ್ಬೇಕಿತ್ತು, ನೀವ್ ಯಾಕೆ ಬಂದ್ರಿ? ಅವಳಕೋಸ್ಕರನೇ ಬಂದಿದ್ದು. ಅವಳಿಗೋಸ್ಕರನೇ ಬಂದಿದ್ದು. ಏನು ಪ್ರಾಬ್ಲಮ್? ಮದುವೆ ಆದ ವಯಸ್ಸನ್ನು ಮದುವೆ ಆಗಿಲ್ಲ. ಮದುವೆ ಆಗಿಲ್ಲ, ನಾನು ಮದುವೆ ಆಗಲ್ಲ. ಯಾಕೆ ಅಂದ್ರೆ ನಾನು ಅಲ್ಲಿ ಖರ್ಚಿಫ್ ಹಾಕಿದ್ದೀನಿ. ಅಮ್ಮ, ನಾನು ನನ್ನ ಗಂಡ ಕಷ್ಟಪಟ್ಟು ಒಂದು ಗಂಡು ಹುಡುಕಿದೀವಿ. ನನ್ನ ಮಗಳ ಪ್ರಾಬ್ಲಮ್ ಅವ್ರಿಗೂ ಗೊತ್ತಾಗಿ 5 kg ಚಿನ್ನ ಕೊಟ್ರೆ ಮಾತ್ರ ಮದುವೆ ಮಾಡ್ತೀನಿ ಅಂತಾರಮ್ಮ. ಏನು 5 kg ಚಿನ್ನನ? ಏನು 5 kg ಬೆಳ್ಳುಳ್ಳಿ ಕೇಳೋಣ ಲೋಪರ್ ನನ್ನ ಮಗ. ಅಮ್ಮ, ನಾನು ನನ್ನ ಗಂಡ 4 kg ಚಿನ್ನ ರೆಡಿ ಮಾಡಿದೀವಿ. 1 kg ಚಿನ್ನ ಸಿಕ್ಕಿದ್ರೆ ನನ್ನ ಮಗಳ ಮದುವೆ ಆಗುತ್ತದೆ. ಅಳ್ಬೇಡಿ ಅಮ್ಮ, ನಿಮ್ಮ ಮಗಳು ಅಂದ್ರೆ ನನ್ನ ಮಗಳಿದ್ದಾಗೇನೆ ಅಲ್ವೇ? ತಗೊಳ್ಳಿ ಅಮ್ಮ, ಇದನ್ನ ತಗೊಂಡು ಹೋಗಿ ನಿಮ್ಮ ಮಗಳು ಅಲ್ಲಲ್ಲ ನನ್ನ ಮಗಳು ಮದುವೆನ ಅದ್ಧೂರಿಯಾಗಿ ಮಾಡಿ. ಅಮ್ಮ, ಶತ್ರುನು ಉಪಕಾರನ ಮರೆಯಲ್ಲ. ಅದು ಉಪಕಾರ ಅಲ್ಲ, ಉಪಕಾರ. ಸತ್ಮೇಲೆ ಏನು ನೆನಪಕ್ಕೆ ಬರೋದಿಲ್ಲ. ಹೋಗು. ಸರಿ, ನಿನ್ ಮಗಳಿಗೆ ಏನೋ ಪ್ರಾಬ್ಲಮ್ ಅಂತೆಲ್ಲ ಏನು? ಅವಳಿಗೆ ಎಡಕ ಇಲ್ಲ. ನಿನ್ಗೇನಾಗಿದೆಯಾ? ಸ್ವಲ್ಪ ಸುಸ್ತಾಗಿದೆ ರೀ. ಅಮ್ಮ, ಅಪ್ಪಾಜಿ ಕೇಳಿದ್ದು ನಿನಗೇನಾಗಿದೆ ಅಂತಲ್ಲ, ನಿನ್ನ ತಲೆಗೇನಾಗಿದೆ ಅಂತ. ತಲೆಗೇನಾಗಿದೆಯೋ ಸ್ವಲ್ಪ ಕೆದ್ರುಕೊಂಡಿದೆ ಅಷ್ಟೇ. ಮಳ್ಳಿ ಮಳ್ಳಿ ವಿಧಾನಸೌಧ ಎಲ್ಲಿ ಅಂದ್ರೆ ಹೈಕೋರ್ಟ್ ಮುಂದೆ ಅಂದ್ರಂತೆ. ಅಕ್ಕೆ ಉಪೇಂದ್ರ ಅವರು ಒಂದು ಸಾಂಗ್ ಅಲ್ಲಿ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ ನೀನೆ ಬಗ್ ನೋಡು ಅಂದ್ರಂತೆ. ಲೇ, ಅದಿರೋದ್ ಹಾಗಲ್ಲ. ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಹಂಗ ಲೇ, ಇನ್ನು ಆ ಹಳೆ ಗಾದೆನ ಇಟ್ಕೊಂಡು ಎಷ್ಟ್ ದಿನ ಅಂತ ನೇತಾಡ್ತಿ? ಹೊಸ ಗಾದೆಗೆ ಅಪ್ಡೇಟ್ ಆಗಿ. ನಾದ್ನಿ ಭಾರತಿ, ನಿಮ್ಮ ಅಕ್ಕ ಒಂಥರ ಆಂಡ್ರಾಯ್ಡ್ ಫೋನ್ ಇದ್ದಂಗೆ ಅವಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ರೀ, ಸುಮ್ನೆ ಇರ್ರಿ. ಅತ್ತೆ, ನಾವ್ ಕೇಳ್ತಾ ಇರೋದು ನಿಮ್ ತಲೆ ಕೂದ್ಲಿಗೆ ಏನಾಗಿದೆ, ಕಣ್ರೆಪ್ಪೆಗೆ ಏನಾಗಿದೆ ಅಂತ ಅಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲಿ ಇದ್ದಿದ್ದ ದುಡ್ಡು ಖಾಲಿ ಆಗಿದೆಯಲ್ಲ, ಯಾಕೆ ಅಂತ. ಅಡ್ರೆಸ್ ಇಲ್ದೇ ಇರೋರಿಗೆಲ್ಲ ಆನ್ಸರ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನಿನ್ನ ಗಂಡ ಕೇಳ್ತಾ ಇದ್ದೀನಿ ಕಣೆ, ಹೇಳೆ. ಮಮ್ಮಿ, ಡ್ಯಾಡಿ ಜಾಕೋ ಜಾಸ್ತಿ ಆಗಿಲ್ವಾ? ಸೌಂಡ್ ಜಾಸ್ತಿ ಆಯ್ತು. ಲೇ, ಲೋ ವಾಯ್ಸಲ್ಲೇ ಕೇಳ್ತಾ ಇದ್ದೀನಿ. ಏನಾಯ್ತೆ ಬ್ಯಾಂಕ್ ದುಡ್ಡು? ದಾನ, ಧರ್ಮ, ಜನಸೇವೆ, ಜನಾರ್ದನ ಸೇವೆ, ಎಕ್ಸೆಟ್ರಾ ಎಕ್ಸೆಟ್ರಾ ಸ್ಟ್ರಾ. ಮಮ್ಮಿ, ಹಂಗೆ ನಮ್ಮನ್ನು ಮಾರ್ಕೊಂಡ್ಬಿಡು. ನಿಮ್ಮನ್ನ ಮಾರಿದ್ರೆ 3 ಕಾಸು ಸಿಗಲ್ಲ. ಊಟಕ್ಕೆ ದಂಡ, ಭೂಮಿಗೆ ಭಾರ. ಯಾಕೋ ನೀವೆಲ್ಲ ಟೆನ್ಷನ್ ಮಾಡ್ಕೋತೀರಾ? ಈ ದಾನ ಧರ್ಮ ಏನೇ ಇದ್ರೂ ಎಲೆಕ್ಷನ್ ಮುಗಿಯೋ ತನಕ ಮಾತ್ರ. ಆಮೇಲೆ ಏನೇ ಇದ್ರೂ ತಗೊಳ್ಳೋದು, ತುಂಬಿಸೋದು, ತರೋದು, ತುಂಬಿಸೋದು, ತರೋದು, ತುಂಬಿಸೋದು. ಏನ್ ಜೇಡಿ ಮಣ್ಣ? ಸಿಂಗರನ್ನೋರೆ, ಓಹೋ, ನೀವು ಪಿಸಿ ಅಲ್ವಾ? ಪಿಸಿ. ಏನ್ರಿ ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡಿದ್ದೀರಾ? ಏನ್ ಮಾಡೋದು ಮೇಡಮ್, ಎಷ್ಟು ಬೋರ್ಸೂರು ಬತ್ತನೆ ಇರ್ತದೆ. ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸಕ್ಕಿದ್ದೀರಾ? ಹೇಗಿರ್ಬೇಕು ಗೊತ್ತಾ ನೀವು? ಕೆಲ್ಸಕ್ಕೆ ಹೋದ್ರೆ ನೀಟಾಗಿರ್ಬೋದು.
ಕೆಲ್ಸಕ್ಕೆ ಹೋಗ್ತಾ ಇಲ್ವಾ? ಯಾಕೆ? ನಮ್ಮ ಹೆಂಡತಿ ಪ್ರೀಡ್ಸ್ಬೇಕು ಅಂತ ಹಠ ಇಟ್ಕೊಂಡ್ಬಿಟ್ಟವಳೆ. ಅದಕ್ಕೆ ನಿಮ್ ಮನೆ ಪ್ರೀಡ್ಸ್ ಕೊಟ್ರೆ ನಮ್ಮ ಮನೆ ಓಟ್ ನಿಮ್ಗೆ. ಓಟ್ ಹಾಕ್ತೀರಾ? ಎಷ್ಟು ಜನ ಇದ್ದೀರಾ? 9 ಜನನಾ? ಈ ಸಲ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ. ಏನ್ ಅವಸ್ಥೆ ಮಾಡಾಕ್ಬಿಟ್ಟಿಯ ಮನೇಲಿ ಎಲ್ಲಾ ವಸ್ತುಗಳು ಕಂಡ್ಕೊಂಡವ್ರಿಗೆ ದಾನ ಧರ್ಮ ಮಾಡಿ ಕೊನೆ ಕೂತ್ಕೊಳಕ್ ಒಂದ್ ಚೇರು ಇಲ್ದಾಗ ಮಾಡಾಕ್ಬಿಟ್ಟಿಯಲ್ಲ. ಸೇರಿರ್ಲಿ ಅಪ್ಪಾಜಿ, ಅಡಿಗೆ ಮನೆಯಲ್ಲಿ ಕುಡಿಯೋಕೆ ಒಂದ್ ಕುರ್ತೆ ನೀರು ಬಿಟ್ಟಿಲ್ಲ. ರೀ ಅತ್ತೆ, ಏನ್ರಿ ನಿಮ್ ಹುಚ್ಚಾಟ? ಎಲೆಕ್ಷನ್ ನಿಂತ್ಕೋಬೇಕು, ಎಲ್ಲದನ್ನು ಮಾರ್ಕೊಂಡು ನಿಂತ್ಕೊಳ್ಳೋದ? ನಾನೊಬ್ಬಳು ಉಸಾರು ಬಿಡ್ಡ. ಅತ್ತೆ, ನಾನ್ ಮೊನ್ನೆ ತಾನೇ ಹೊಸ ಚಪ್ಪಲಿ ತಗೊಂಡಿದ್ದೆ, 1700 ರೂಪಾಯಿದು. ಅದು ಬಾವನ್ ಜೇಬಿಂದ ದುಡ್ಡು ಕದ್ದು ಅದನ್ನು ಮಾರ್ಕೊಂಡ್ಬಿಟ್ರಲ್ಲತ್ತೆ. ಸುಮ್ಮನೆ ಕೂತ್ಕೊಳ್ಳಮ್ಮ, ಎಂದು ಕಾಲ್ ಹಾಕೋದು. ನಾನು ಯಾವಾಗಲೂ ಕತ್ತಂಗ್ ತಕೊಂಡ್ರೆ ಮೊಬೈಲ್ನ ಮಾರ್ಕೊಂಡ್ಬಿಟ್ರು. ಅದೇನು ಹೇಳ್ತಾರಲ್ಲ, ಸುಗ್ಗಿ ಬತ್ತು ಹೊಲ ಉಳು ಅಂದ್ರೆ ಪೈರ್ ನೀ ಕೇಳೋದ್ರಂತೆ. ಹಂಗೆ ಇರ ಬರೋದ್ನೆಲ್ಲ ದಾನ ಮಾಡ್ಕೊಂಡು ನಾವು ನೆಲದ ಮೇಲೆ ಕೂತಿದೀವಿ. ಅದ್ ಯಾಕ್ರೋ ಸಾಯ್ತೀರಾ? ನಂದು 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 ಅಂತ. ಇವತ್ತು ನಾವು ನೆಲದಲ್ಲಿ ಕೂತಿರ್ಬೋದು ಕಣು, ನಾಳೆ ನಾನು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ಎಲ್ಲ ನೆಲದೊಳಗೊಟ್ಟೋಗ್ತೀವಿ. ಲೋ ಕಂದ, ನಿಲ್ಲಪ್ಪ. ಯಾರಪ್ಪ ನೀನು? ನಿನ್ ಪಾಡಿಗೆ ನೀನ್ ಬಂದೆ, ನಿನ್ ಪಾಡಿಗೆ ನೀನ್ ಹೋಗ್ತಾ ಇದೀಯಾ. ಏನಪ್ಪಾ ನಿನ್ ಕತೆ? ನಮ್ಮ ತಂದೆಯವರು 2 ಕಿಡ್ನಿನೂ ಫೇಲ್ ಆಗಿದೆ. ಅವ್ರಿಗೆ ಕಿಡ್ನಿ ಹಾಕಿಸ್ಬೇಕು ಅಂದ್ರೆ ಮಿನಿಮಮ್ 15 ಲಕ್ಷ ರೂಪಾಯಿ ಖರ್ಚಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸಿಂಗಾರಮ್ಮ ಅವರ ಜನಸೇವೆ ಬಗ್ಗೆ ಕೇಳಿದ್ದೆ, ಏನಾದರೂ ಸಹಾಯ ಮಾಡ್ತಾರೇನೋ ಅಂತ ಬಂದೆ. ಆದರೆ ಇಲ್ಲಿ ನೋಡಿದರೆ ಫ್ಯಾಮಿಲಿ ಅವರು ಚೇರ್ ಇಲ್ಲದೆ ನೆಲದ ಮೇಲೆ ಕೂತ್ಕೊಂಡಿದ್ದೀರಾ. ನೀವೇನು ನನಗೆ ಸಹಾಯ ಮಾಡ್ತೀರಾ? ಅದಕ್ಕೆ ವಾಪಸ್ ಹೋಗ್ತಾ ಇದ್ದೀನಿ. ಬರ್ತೀನಿ ಅಮ್ಮವ್ರೆ. 1 ನಿಮಿಷ ನಿಂತ್ಕೋಪ್ಪ. ನೀನು ತಿಳ್ಕೊಂಡಿರೋದು ಸರಿ, ಆದ್ರೆ ತೀರ್ಮಾನ ಮಾಡಿರೋದು ತಪ್ಪು. ನಮ್ಮ ಮನೆ ಖಾಲಿ ಆಗಿರ್ಬೋದು, ಆದ್ರೆ ನಮ್ಮ ಮನೆ ಇದೆಯಲ್ಲ, ಈ ಮನೆನ ಸೇಟು ಹತ್ರ ಅಡ ಇಟ್ಟಾದ್ರು ನಿನ್ನ ಡ್ಯಾಡಿಗೆ ಕಿಡ್ನಿ ಕೊಡಿಸ್ತೀನಿ. ಬಂಗಾರಿ ಬಂಗಾರಿ ಸಿಂಗಾರಿ, ಬಂಗಾರಿ ಬಂಗಾರಿ ಸಿಂಗಾರಿ. ಮಕ್ಕಳ ಹೂವಿನ ಜೊತೆ ನಾರು ಸ್ವರ್ಗ ಸೇರುತ್ತು ಅನ್ನೋ ಗಾದೆ ಕೇಳಿದಿರೇನೋ? ಕೇಳಿದಿರಿ. ಆ ಗಾದೆಗೆ ಲಕ್ವ ಹೊಡೆದ್ರೆ ಹೇಗಿರುತ್ತೋ ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಈ ಹುಚ್ಚ ನಾಯಿ ಜೊತೆಗೆ ಸೇರ್ಕೊಂಡು ನಾವುಗಳೆಲ್ಲ ಬೀದಿ ನಾಯಿಗಳಾಗ್ಬಿಟ್ವಿ. ಏನ್ರಿ ನಾಲ್ಗೆ ಬಾರಿ ಉದ್ದ ಆಗ್ತಿದೆ? ಬಾರಿ ಉದ್ದ ಏನೇ ದಪ್ಪನೂ ಆಗತ್ತೆ ಕಣೆ. ಇಷ್ಟು ದಿವಸ ಮನೆ ಅಂತ ಒಂದಿತ್ತು, ನಿನ್ನ ಯಜಮಾನ್ಕೆ ಸಹಿಸ್ಕೊಂಡು ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ವಿ. ಈಗ ಅಂತಂದೆ ಬೀದಿಗೆ ಬಂದ್ಮೇಲೆ ನಿನ್ನನ್ನು ನೋಡಿ ಹೆದರ್ಕೊಳ್ಳೋ ಅಂತದ್ದು. ಎಂತ ಮಾತಾಡಿದ್ರಿ ಮಾವ, ಮೀಸೆ ಬೆಳೆಸ್ಕೊಂಡಿದ್ದಕ್ಕೂ ಸಾರ್ಥಕ. ರೀ ಸುಮ್ನೆ ರೀ, ಯಾವತ್ತಿದ್ರು ಈ ಸಿಂಗಾನಲ್ಲೂರ್ ಸಿಂಗಾರಿ ಯಜಮಾನಿನೇ. ಬದನೆಕಾಯಿ ಯಜಮಾನಿ ಅಂತ ಯಜಮಾನಿ, ಏರಿಯಾಗೆಲ್ಲ ನೀವ್ ಒಬ್ರೇ ಯಜಮಾನಿ ಅಂದ್ರೆ ಕಾರ್ಪೊರೇಷನ್ ಅವರು ಕೆರ ತಗೊಂಡ್ ಹೊಡಿತಾರ ಅಷ್ಟೇ. ಸುಮ್ನಿರೆ, ಮನೆ ಹೋದ್ರೆ ಏನಾಯ್ತೆ? ಬಂಗ್ಲೆನೆ ಬರುತ್ತೆ. ಬಂದಿದೀವಲ್ಲಮ್ಮ ಬಂಗ್ಲೆಗೆ, ಬೇಕಾದಾಗ ಸುತ್ತಲೂ ಗಾಳಿ ಬರ್ತಾ ಇದೆ. ಯಾಕಪ್ಪ ಸುಳ್ಳು ಹೇಳ್ತೀಯ? ಗಾಳಿ ಎಲ್ಲಿ ಬರ್ತಾ ಇದೆ? ಹೋಗ್ತಾ ಇದೆಯಲ್ಲ ಅಪ್ಪ. ಈ ಸೀನಿದೆ ಅಂತ ಗೊತ್ತಿಲ್ಲದೆ ಬೆಳಗ್ಗೆ ತಿಂಡಿನೂ ತಿನ್ಲಿಲ್ಲ, ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆ. ಈಗ ಏನ್ ಮಾಡೋದು? ನನಗೆಲ್ಲ ಹೇಳ್ತೀರಾ? ನಿಮ್ಮ ಅಮ್ಮಂಗೆ ಹೇಳ್ರ? ನನಗೆ ಬಂದೂಕಿದೆ, ಹಡ ಇಡ್ತೀನಿ, ತಿನ್ಕೋತೀನಿ. ಅಪ್ಪಾಜಿ ಬುಲೆಟ್ ಕೊಡು, ಅದನ್ನಾರು ಇಟ್ಟಾರು ಏನಾರು ತಿನ್ಕೋತೀವಿ. ಹೊಡೆದು ಬುಲೆಟ್ ಎಲ್ಲ ಖಾಲಿ ಆಗಿರುತ್ತೆ, ಇನ್ನೆಲ್ರಿ ಇರತ್ತೆ ಬುಲೆಟ್. ಬುಲೆಟ್ ಹೆಂಗಿರತ್ತೆ ಅಂತ ನೋಡಿದಾರೋ ಇಲ್ವೋ? ರೀ ಅತ್ತೆ, ನಿಮ್ ಮನೆಗ್ ಸೊಸೆಯಾಗಿ ಬಂದಿದ್ದಕ್ಕೆ ನನ್ ತಂಗಿನೂ ಬೀದಿಗೆ ಹಾಕ್ಬಿಟ್ರಲ್ರಿ. ಏನೇ ನೀವು ಬೀದಿಗೆ ಬಂದಿರೋದು? 3 ಕಾಸಿನ ಮಂತ್ರಿ ಮಾದೇವಪ್ಪನಿಗೆ ಫೋನ್ ಮಾಡಿದೀನಿ. ನಮ್ಮನ್ನೆಲ್ಲ ಬಂಗ್ಲೆ ಕರ್ಕೊಂಡು ಹೋಗೋಕೆ ಗಾಡಿ ಕಳಿಸ್ತಾರೆ ಕಣೆ. ಕಾಸು
ಕಾಸಿಲ್ಲ, ಫೋನ್ ಎಲ್ಲಿಂದ ಮಾಡಿದ್ರಿ? ಶೆಟ್ರಂಗಡಿಲಿ ₹1 ಸಾಲ ತಗೊಂಡು ಕಾಯಿನ್ ಬೂತ್ ಹಾಕಿ ಫೋನ್ ಮಾಡಿದೀನಿ. ₹1 ಸಾಲನ? ರೀ ಅಲ್ಲಿ ನೋಡ್ರಿ ಗಾಡಿ ಬಂತು. ಓಹೋ ಮಿನಿಸ್ಟರ್ ಬಂದ್ರು, ಮಿನಿಸ್ಟರ್ ಒಬ್ರೇ ಬಂದ್ರಾ? ಇಲ್ಲ, ಡ್ರೈವರ್ ಬಂದವ್ರೆ. ಮಿನಿಸ್ಟರ್ ಬರ್ಲಿಲ್ವಾ? ಓಹೋ, ನಮ್ಮನ್ನೆಲ್ಲ ಕರ್ಕೊಂಡ್ ಬರಕ್ಕೆ ನಿಮ್ಮನ್ ಕಳ್ಸಿದ್ರು? ಇಲ್ಲ, ಇನ್ಮೇಲೆ ನೀವ್ ಎಲ್ಲೂ ನಮ್ ಪಾರ್ಟಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಓಡಾಡಬಾರ್ದು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಕಳ್ಸಿದಾರೆ. ಯಾಕೆ? ನಿಮ್ ಬದಲು ಎಲೆಕ್ಷನ್ಗೆ ಬೇರೆಯವ್ರನ್ನ ನಿಲ್ಲಿಸ್ತಾ ಇದಾರೆ. ಯಾರು? 1 ನಿಮಿಷ. ಮಾಯಾ, ಯೋ ಇವ್ರಿಗೆ ರೂಟ್ ತೋರಿಸ್ಕೊಂಡ್ ಬಂದ್ಯಾ? ಇಲ್ಲ, ಎಲೆಕ್ಷನ್ ನಿಲ್ಲಿಸ್ತಾ ಇರೋದು ಇವ್ರನ್ನೇ. ಏ ಮಾಯಾ, ಏನೇ ಇದು? ರಾಜಕೀಯ. ಸಿಂಗಾರಿನ ಬಂಗಾರಿನ